ಎಲ್ಲರೂ ನಮಸ್ಕಾರ. ಹಳಿಯಾಳ ತಾಲೂಕಿನ ಚಿಬ್ಬಲಗೇರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ನಾಗರಾಜ್ ಚಿಬ್ಬಲಗೇರಿ ಅವರು ಈ ತಿಂಗಳ 30ನೇ ತಾರೀಕು ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಶ್ರೀಯುತರು 1994ರಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಸರ್ಕಾರಿ ಸೇವೆಗೆ ಸಲ್ಲಿಸಿ 30 ವರ್ಷಗಳ ಕಾಲ ಅವಿರತವಾಗಿ ಇದರಲ್ಲಿ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 30ನೇ ತಾರೀಕು ಸೆಪ್ಟೆಂಬರ್ 30ಕ್ಕೆ ನಿವೃತ್ತಿ ಆಗಲಿದ್ದಾರೆ. ಸದರಿ ಅವರು 2019ರಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದು ಇಲಾಖೆಯ ಎಲ್ಲ ಸ್ತರದ ಅಧಿಕಾರಿಗಳೊಂದಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೊಂಡು ಇಲಾಖೆ ನೀಡುವ ಯಾವುದೇ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡೋದ್ರ ಜೊತೆಗೆ ಇಲಾಖೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತೇಳಿ ನಾನು ಆಶಿಸ್ತೇನೆ. ಶ್ರೀ ನಾಗರಾಜ್ ಬೇಲಿ ಮುಖ್ಯಾಧ್ಯಾಪಕರು, ಸರ್ಕಾರಿ ಪ್ರೌಢಶಾಲಾ ಚಿಬ್ಬಲಗೇರಿ ಇವರು 94ನೇ ಇಸ್ವಿಯಿಂದ ನಮ್ಮ ಇಲಾಖೆಯಲ್ಲಿ ಸತತವಾಗಿ 30 ವರ್ಷಗಳ ಕಾಲ ದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೊಬ್ಬ ಉತ್ತಮ ಶಿಕ್ಷಕ, ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ಶಿಕ್ಷಕ. ಹಾಗೂ ಅವರು ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ್ದಾರೆ ಮತ್ತು ಅವರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲೂ ಇದ್ದಾರೆ. ಅತ್ಯಂತ ಸುಖಮಯವಾಗಲಿ ಮತ್ತು ದೇವರವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ನೀಡಲಿ ಅಂತ ಹಾರೈಸುತ್ತೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂಬ ನಾನುಡಿಯಂತೆ ಗುರುವಿನ ಒಂದು ಸ್ಥಾನದಲ್ಲಿ ತಮ್ಮ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ ಶ್ರೀ ನಾಗರಾಜ್ ಬೇಲಿಫ್ ಸರ್, ಮುಖ್ಯೋಪಾಧ್ಯಾಯರು, ಚಿಬ್ಬಲಗೇರಿ ಸ್ಕೂಲ್. ಇವರ ಒಂದು ಸುದೀರ್ಘ ಸೇವೆ ತುಂಬ ಒಂದು ಜನರನ್ನು, ತುಂಬ ಮಕ್ಕಳನ್ನು ಆಕರ್ಷಣೆ ಮಾಡಿ ತಮ್ಮ ವಿಜ್ಞಾನ ಶಿಕ್ಷಕರಾಗಿ ಮಕ್ಕಳನ್ನು ರಾಜ್ಯ ರಾಷ್ಟ್ರ ಮಟ್ಟದೆಡೆಗೆ ಒಯ್ದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಇಲಾಖೆಯ ಸರ್ವ ಸದಸ್ಯರೊಂದಿಗೆ, ತಮ್ಮ ಶಿಕ್ಷಕರೊಂದಿಗೆ, ಮುದ್ದು ಮಕ್ಕಳೊಂದಿಗೆ, ಆಮೇಲೆ ಪಾಲಕರೊಂದಿಗೆ ಬಹು ಕಾಲದಿಂದ ಒಂದು ಉತ್ತಮವಾದಂಥ ಸಂಬಂಧವನ್ನು ಬೆಳೆಸಿದ್ದಕ್ಕಾಗಿ ಇವರ ಮುಂದಿನ ಜೀವನ ಅತಿ ಸುಖಮಯವಾಗಲಿ ಎಂದು ಸರ್ವರ ಪರವಾಗಿ ಅವರನ್ನು ಹಾರೈಸ್ತೇವೆ. ಸರ್ಕಾರಿ ಪ್ರೌಢಶಾಲೆ ಚಿಬ್ಬಲಗೇರಿಯ ಮುಖ್ಯ ಶಿಕ್ಷಕರು ಹಾಗೂ ಆತ್ಮೀಯ ಮಿತ್ರರೂ ಆಗಿರುವ ಶ್ರೀಯುತ ನಾಗರಾಜ್ ಬೇಲಿಫ್ ಸರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ 30 ವರ್ಷಗಳ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿ ಸರಳ, ಸಜ್ಜನಿಕೆಯ, ಕ್ರಿಯಾಶೀಲ ವ್ಯಕ್ತಿಗಳು, ಉತ್ತಮ ಮಾರ್ಗದರ್ಶಕರು ಆದ ಶ್ರೀಯುತರ ಮಾರ್ಗದರ್ಶನದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಪ್ರೌಢಶಾಲೆ ಚಿಬ್ಬಲಗೇರಿಯು ತಾಲೂಕಾ ಮಟ್ಟದ ಉತ್ತಮ ಶಾಲೆ ಎನ್ನುವಂತಹ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಅಭಿನಂದನೀಯ. ಏನೇ ಇರಲಿ, ವಯೋನಿವೃತ್ತಿ ಅನ್ನುವಂಥದ್ದು ಒಂದು ಸಹಜವಾದಂತಹ ಪ್ರಕ್ರಿಯೆ. ಇದನ್ನು ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯವಿಲ್ಲ. ದಿನಾಂಕ 39/2024ರಂದು ವಯೋನಿವೃತ್ತಿಯನ್ನು ಹೊಂದುತ್ತಾ ಇರುವಂತಹ ಶ್ರೀಯುತ ನಾಗರಾಜ್ ಬೇಲಿಫ್ ಸರ್ ಅವರ ನಿವೃತ್ತಿ ಜೀವನ ಸುಖಮಯವಾಗಿ ಸಾಗಲಿ ಹಾಗೂ ಅವರ ಕುಟುಂಬಕ್ಕೂ ಶ್ರೀದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲವನ್ನು ಕರುಣಿಸಲಿ ಎಂದು ಭಗವಂತನಲ್ಲಿ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಆತ್ಮೀಯರಾದ ನಾಗರಾಜ್ ಸರ್ ಇವರಿಗೆ ನಿಮ್ಮ ನಿವೃತ್ತಿ ಜೀವನವು ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯವಾಗಲಿ ಅಂತ ಹಾರೈಸ್ತೇನೆ. ನೀವು ಸಾಕ್ಷಿಯಾದ ಮಕ್ಕಳ ಬೆಳವಣಿಗೆಯ ಪ್ರತಿ ಹಂತ, ಶಾಲೆಗೆ ನೀಡಿದ ಅಮೂಲ್ಯ ಸೇವೆ ಎಂದೆಂದಿಗೂ ನಮ್ಮೊಂದಿಗೆ ಉಳಿಯುತ್ತದೆ. ಮುಖ್ಯ ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಮಾಡಿರುವ ಅಸಾಧಾರಣ ಕೊಡುಗೆಗಳಿಗೆ ಯಾವ ಮಾತುಗಳೂ ಸಮರ್ಪಕವಿಲ್ಲ. ನಿಮಗೆ ಭವಿಷ್ಯದಲ್ಲಿ ನೆಮ್ಮದಿ, ಆರೋಗ್ಯ ಮತ್ತು ಸಂತೋಷಯುತ ದಿನಗಳು ಹರಿದು ಬರುವಂತೆ ಹಾರೈಸ್ತೇನೆ. ಇನ್ನೊಮ್ಮೆ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಶುಭ ಹಾರೈಕೆ. ಅದರೊಂದಿಗೆ ನಾವು ಬಾಲ್ಯದ ಸ್ನೇಹಿತರೂ ಕೂಡ ಹೌದು. ಹಾಗಾಗಿ ಈ ನನ್ನ ಬಾಲ್ಯದ ಸ್ನೇಹಿತರಿಗೆ ನಮ್ಮ ನಡುವೆ ಹುಟ್ಟಿದ ಆ ಸ್ನೇಹ ಹಮ್ಮಿಕೊಂಡಿರುವ ಬಲ ಆದ್ಯವಾಗಿ ಜೀವನದ ಹಾದಿಯಲ್ಲಿ ನಾವು ಎಲ್ಲಿದ್ದರೂ ನಮ್ಮ ಹೃದಯಗಳಲ್ಲಿ ಅದು ಸದಾ ಜ್ವಲಿಸುತ್ತಿರುತ್ತದೆ ಅಂತ ಹೇಳಿ ಮತ್ತೊಮ್ಮೆ ಶುಭ ಹಾರೈಕೆ. ಎಲ್ಲರಿಗೆ ನಮಸ್ಕಾರಗಳು. ನಮ್ಮ ಹಳಿಯಾಳ ತಾಲೂಕಿನ ಚಿಬ್ಬಲಗೇರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ನಾಗರಾಜ್ ಬೇಲಿಫ್ ಸರ್ ಅವರು ಅನೇಕ ವರ್ಷಗಳಿಂದ ನಮ್ಮ ಒಡನಾಡಿಗಳು. ಅವರ ಮೃದು ಸ್ವಭಾವ, ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದವರು. ಅನೇಕ ಇಲಾಖಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ
ಶೈಕ್ಷಣಿಕ ಗುಣಮಟ್ಟದ ಸಾಧನೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅವರ ಸೇವೆ ಅಮೋಘವಾದದ್ದು. ಅವರ ನಿವೃತ್ತಿ ಜೀವನ ಸುಖಕರವಾಗಲಿ. ಅವರ ಸಹ ಕುಟುಂಬ ಪರಿವಾರದೊಡನೆ ಅವರ ನಿವೃತ್ತಿ ಜೀವನ ಸುಖ ಸಾಗಲಿ ಎಂದು ಶುಭ ಹಾರೈಸುತ್ತೇನೆ. ವಂದನೆಗಳು. 30/9/2024 ನಿವೃತ್ತಿ ಹೊಂದಲಿರುವ ಪ್ರೌಢಶಾಲಾ ಚಿಬ್ಬಲಗಿರಿಯ ಮುಖ್ಯಾಧ್ಯಾಪಕರಾದ ಶ್ರೀಯುತ ನಾಗರಾಜ್ ಬಿಲಿಪ್ ಅವರು ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ನಿವೃತ್ತಿಯು ಶಾಲಾ ಶಿಕ್ಷಣ ಇಲಾಖೆಗೆ ಬಹಳ ತುಂಬಲಾರದ ನಷ್ಟ. ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಸ್ನೇಹಿತನಾಗೆ ನೋಡಿಕೊಳ್ಳುತ್ತಿರುವಂತಹ ನಾಗರಾಜ್ ಅವರು ದಿನಾಂಕ 30/9/24 ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ. ಎಲ್ಲ ಶಿಕ್ಷಕರನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಿದ್ದರು. ಅವರ ಅವಧಿಯಲ್ಲಿ ಚಿಬ್ಬಲಗಿರಿ ಶಾಲೆ ಮತ್ತು ಅವರ ಸಹಶಿಕ್ಷಕರ ಸಹಕಾರದೊಂದಿಗೆ ಉತ್ತಮ ಶಾಲೆಯಾಗಿ ಮಾರ್ಪಟ್ಟಿದೆ. ತಾಲೂಕಿನಲ್ಲಿಯೂ ಸಹ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದೆ. ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಹಳಿಯಾಳ ಮತ್ತು ದಾಂಡೇಲಿಯ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಲಿ ಎಂದು ಮತ್ತೊಮ್ಮೆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಗೌರವಾನ್ವಿತ ಮುಖ್ಯ ಶಿಕ್ಷಕರಾದ ಶ್ರೀ ನಾಗರಾಜ್ ಡಿ ಬೇಲಿಫ್ ಅವರು ವಯೋನಿವೃತ್ತಿ ಹೊಂದುತ್ತಿರುವುದು ನನಗೆ ಮುಖ್ಯವಾಗಿ ಸುಮಾರು 10-15 ವರ್ಷಗಳಿಂದ ಇವರ ಪರಿಚಯ ಇದೆ. ಬೇಲಿಫ್ ಸರೆಂದೇ ಪ್ರಖ್ಯಾತರಾದ ಇವರ ಸದ್ಗುಣಗಳನ್ನು ನೋಡಿದರೆ ನಮಗೆ ಅವು ನಿಜವಾಗಿಯೂ ಅನುಕರಣೀಯವಾಗಿವೆ. ಮಾನ್ಯರು ಇಂದು ನಿವೃತ್ತಿ ಹೊಂದಿ ಹೋಗುತ್ತಿರುವುದು ಇಲಾಖೆಗೆ ಒಂದು ನಷ್ಟವೇ ಆಗಿದೆ. ಆದರೂ ಸಹಿತ ಅವರಿಗೆ ನಾವು ಅವರ ಮುಂದಿನ ಜೀವನದಲ್ಲಿ ದೇವರು ಆಯುರಾರೋಗ್ಯವನ್ನು, ಸುಖ ಸಮೃದ್ಧಿಯನ್ನು, ನೆಮ್ಮದಿಯನ್ನು, ಉತ್ತಮವಾದ ನಿವೃತ್ತಿ ಶಾಂತಿ ಜೀವನವನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಅವರಿಗೆ ನಾನು ಶುಭವನ್ನು ಕೋರುತ್ತಾ ಇದ್ದೇನೆ. ವಂದನೆಗಳು. ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ನಾಗರಾಜ್ ಬೇಲಿಪ್ ಸರ್ ಅವರು ಈ ದಿನ ವಯೋನಿವೃತ್ತಿ ಹೊಂದುತ್ತಿದ್ದು, ಅವರ ಬಗ್ಗೆ ಹೇಳುವುದಾದರೆ ಅವರ ಮತ್ತು ನಮ್ಮ ಸಂಪರ್ಕ ಸುಮಾರು 3 ವರ್ಷಗಳಿಂದ ಏರ್ಪಟ್ಟಿದ್ದು, ಅವರ ಅಡಿಯಲ್ಲಿ ಸಹಶಿಕ್ಷಕರಾಗಿ ನಾವು ಕಾರ್ಯನಿರ್ವಹಿಸುವಾಗ ಅವರಿಂದ ಸಾಕಷ್ಟು ಅನುಭವಗಳನ್ನು ಕಲಿತಿದ್ದು, ನಾಯಕತ್ವದ ಗುಣಕ್ಕೆ ಅವರು ಮಾದರಿಯಾಗಿದ್ದು, ಅವರ ಒಂದು ಒಡನಾಟ ಸದಾ ಚಿರಸ್ಮರಣೀಯ ಎಂದರೂ ತಪ್ಪಾಗಲಾರದು. ಅವರ ಒಂದು ನಿವೃತ್ತಿ ಜೀವನ ಸುಖದಿಂದ ಕೂಡಿರಲಿ. ದೇವರು ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಹಾರೈಸುತ್ತೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಅನೇಕ ಜನರ ಜೀವನವನ್ನು ಬದಲಾಯಿಸ್ಬೋದು. ಅನೇಕ ಜನರ ಜೀವನಕ್ಕೆ ಅವರು ಮಾರ್ಗದರ್ಶನವನ್ನು ಮಾಡಿ ಅವರ ಬಾಳನ್ನು ಬೆಳಗಿಸಿದಂಥವರು. ಸದಾ ಹಸನ್ಮುಖಿಗಳು, ಖುಷಿಯಿಂದ ಲವಲವಿಕೆಯಿಂದ ಎಲ್ಲರೊಂದಿಗೆ ಬೆರೆತು ಎಲ್ಲರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂಥವರು. ಅವರು ಸುಮಾರು 8-10 ವರ್ಷಗಳಿಂದ ನನ್ನ ಒಡನಾಡಿಗಳು. ಅವರು ವಿಜ್ಞಾನ ಕಾರ್ಯಾಗಾರಗಳಲ್ಲಿ, ಮೌಲ್ಯಮಾಪನಗಳಲ್ಲಿ ನನಗೆ ಆತ್ಮೀಯರಾಗಿ ಸಿಕ್ಕಂಥವರು. ಅವರು ನಮ್ಮ ಶಾಲೆಗೆ ಬಂದು ಮುಖ್ಯೋಪಾಧ್ಯಾಯರಾಗಿ ಬಂದಾಗ ನನಗೆ ಹೇಳತೀರದಷ್ಟು ಖುಷಿ. ಯಾಕಂತಂದರೆ ಅವರ ಸರಳ ಜೀವನ, ಖುಷಿಯಾಗಿರ್ತಕ್ಕಂಥ ನಗುಮುಖದ ಮುಖ, ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಅವರ ಮನಸ್ಸು ನನ್ನ ಮನಸ್ಸನ್ನು ಮುಗ್ಧಗೊಳಿಸಿತು. ಅಂಥ ವ್ಯಕ್ತಿಗಳು ಶ್ರೀ ನಾಗರಾಜ್ ಬೇಲಿಪ್ ಸರ್ ಅವರು ಮುಖ್ಯೋಪಾಧ್ಯಾಯರಾಗಿ ಬಂದಾಗ ನಮ್ಮ ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಬದಲಾವಣೆಗೆ ಅವರು ಕಾರಣರಾದರು. ಅವರ ಸರಳ ಹೃದಯತ್ವ ನನ್ನ ಮನಸ್ಸಿಗೆ ತುಂಬ ಖುಷಿಯನ್ನು ಉಂಟು ಮಾಡಿತು. ನನ್ನ ಯಶಸ್ಸು, ನನ್ನ ಸಾಧನೆಗೆ ಅವರು ಕಾರಣರಾದರು. ಅಂಥ ವ್ಯಕ್ತಿಗಳು ನಮ್ಮ ಶಾಲೆಗೆ ಬಂದು ಮುಖ್ಯೋಪಾಧ್ಯಾಯರಾಗಿ ಶಾಲೆಯನ್ನು ಅಭಿವೃದ್ಧಿಯನ್ನು ಮಾಡಿ, ಅದ್ರ ಜೊತೆಗೆ ನಮ್ಮ ಇಲಾಖೆ ಜೊತೆಗೆ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಂಡು, ಜಿಲ್ಲಾ ಮಟ್ಟದಲ್ಲಿ ಕೂಡ ಅವರು ಅಧಿಕಾರಿಗಳ ಜೊತೆಗೆ ಸಂಬಂಧಗಳನ್ನು ಇಟ್ಕೊಂಡು ಶಾಲೆಯ ಅಭಿವೃದ್ಧಿಗೆ ಅವರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದಂಥವರು. ಅವರ ನಿವೃತ್ತಿ ಜೀವನ ಇವತ್ತು ನಡೀತಾ ಇದೆ. ತುಂಬ ನೋವಾಗ್ತಾ ಇದೆ. ಅಂಥ ವ್ಯಕ್ತಿಗಳ ಒಡನಾಟ ನನ್ನ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡ್ತಾ ಇದೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಅವರ ಕುಟುಂಬ ತುಂಬ
ಏನು ಸಂತೋಷದಿಂದ ಅವರ ಜೀವನವನ್ನು ನಡೆಸಲಿ ಅಂತ ನಾನು ಆಶಿಸುತ್ತೇನೆ. ಮಾನ್ಯ ಶ್ರೀ ನಾಗರಾಜ್ ಬೇಲಿಪ್ ಸರ್ ಅವರು ನಮ್ಮ ಮುಖ್ಯ ಶಿಕ್ಷಕರಾಗಿ ನಾನು ಅವರ ಜೊತೆ ಒಂದು 5 ವರ್ಷ ಕೆಲಸ ಮಾಡುವ ನನ್ನ ಒಂದು ಭಾಗ್ಯ ಸಿಕ್ಕಿತು. ಅವರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟಿದೆ, ಆದರೆ ಇವತ್ತಿನ ಒಂದು ಸಮಯದಲ್ಲಿ ಅವ್ರ ಬಗ್ಗೆ ನಾನು ನೆನಪಿಸ್ಕೊಳ್ಳುತ್ತಾ, ಅವರು ನಮ್ಮ ಜೊತೆ ಹೇಗಿದ್ದಾರೆ ಅಂದರೆ ಆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವ್ರು ಏನು ಮಾಡಬೇಕು ಮತ್ತು ಯಾವ ರೀತಿ ಸಹಾಯ ಮಾಡಬೇಕು ಅದೆಲ್ಲವೂ ಟೀಚರ್ಸ್ಗಾಗಲಿ ವಿದ್ಯಾರ್ಥಿಗಳಾಗಲಿ ಸಾಕಷ್ಟು ಸಹಾಯವನ್ನು ನಮ್ಮ ಒಂದು ಶಾಲೆಗೆ ನೀಡಿದ್ದಾರೆ. ಅವರ ಒಂದು ಜೀವನ ಸಮೃದ್ಧಿಯಾಗಿ ಸಾಗಲಿ, ಅವರ ಸೌಭಾಗ್ಯವತಿ ಜೊತೆ ಆನಂದಮಯವಾಗಿ ಕಳೆಯಲಿ ಮತ್ತು ಅವರು ಒಂದು 2 ಗುಣಗಳನ್ನು ನಾನು ಹೆಚ್ಚು ಮೆಚ್ಚುತ್ತೇನೆ. ಒಂದು ಸಮಯ ಪಾಲನೆ ಮತ್ತು ಒಂದು ಹಣಕಾಸಿನ ನಿರ್ವಹಣೆ. ಇದನ್ನು ನಾನು ನನ್ನ ಜೀವನದಲ್ಲಿ ಪಾಲಿಸಲು ಅವರ ಬಗ್ಗೆ ಹೆಮ್ಮೆ ಅನಿಸುತ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾನ್ಯ ಶ್ರೀ ನಾಗರಾಜ್ ಬಿಲಿಪ್ ಸರ್ ಅವರು ಸರ್ಕಾರಿ ಪ್ರೌಢಶಾಲೆ ಚಿಬ್ಬಲಗಿರಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದು, ನಾನು ಈ ಶಾಲೆಗೆ ಅತಿ ಶಿಕ್ಷಕರಾಗಿ ಬಂದು 5 ವರ್ಷವಾಗಿತ್ತು. ಅವರ ಜೊತೆ ನನ್ನ ಒಡನಾಟ ತುಂಬ ಚೆನ್ನಾಗಿತ್ತು. ಅವರು ನನ್ನನ್ನು ಅತಿ ಶಿಕ್ಷಕರಾಗಿ ನೋಡಲಿಲ್ಲ, ಒಂದು ಶಾಲಾ ಸಹ ಶಿಕ್ಷಕರಾಗಿ ನನ್ನ ಜೊತೆ ವ್ಯಕ್ತಪಡಿಸಿದರು. ಅವರ ಜೀವನ ಸುಖಕರವಾಗಿ ಸಾಗಲಿ ಎಂದು ನಾನು ಅವರನ್ನು ಹಾರೈಸುತ್ತೇನೆ. ಇವತ್ತಿನ ದಿನ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ನಾಗರಾಜ್ ಬಿಲಿಪ್ ಸರ್ ಅವರದ್ದು ವಯೋ ನಿವೃತ್ತಿ ದಿನವನ್ನು ನಾವು ಇಲ್ಲೇ ಆಯೋಜನೆ ಮಾಡಿದ್ದೇವೆ. ಹೆಡ್ ಮಾಸ್ಟರ್ ಕೆಲಸ ಟೆನ್ಷನ್ ಇಲ್ಲದ ಕೆಲಸ ಮಾಡಬೇಕು ಅನ್ನೋದು ಪದೇ ಪದೇ ಅವ್ರು ಹೇಳ್ತಾರೆ. ಯಾಕಂದರೆ ಈ ಹಿಂದೆ ನಮ್ಮ ಸಾಹೇಬ್ರೊಬ್ಬರು ಇದ್ದರು, ಅವರು ಸರ್ವಿಸ್ನಲ್ಲಿ ಟೆನ್ಷನ್ ತೊಗೊಂಡ್ರೆ ಮುಂದೆ ಪೆನ್ಷನ್ ನೋಡಲಿಕ್ಕೆ ನಮಗೆ ಸಿಗೋದಿಲ್ಲ ಅಂತ ಹಿಂಗೆ ಹೇಳ್ತಿತ್ತು. ನನಗೆ ನನ್ನ ಸೌಭಾಗ್ಯ, ನಾನು ಬರೀ 2 ತಿಂಗಳು ಅವ್ರ ಜೊತೆ ಕೆಲಸ ಮಾಡ್ತೀನಿ. ನಾನು ಪ್ರಯತ್ನ ಮಾಡ್ತೀನಿ ಅವ್ರ ಮಾರ್ಗದರ್ಶನದಲ್ಲಿ ನಡೀಲಿಕ್ಕೆ. ಮುಂದೆ ದೇವರಿಗೆ ಬೇಡ್ಕೊತೀನಿ ಸಾಹೇಬ್ರಿಗೆ ಒಳ್ಳೆಯ ಆಯುಷ್ಯವನ್ನು ನೀಡಲಿ. ಅವರ ಮೊಮ್ಮಕ್ಕಳ ಜೊತೆ ಅವರು ಸದಾ ಸುಖಕರವಾಗಿ ಜೀವನ ನಡೆಸಲಿ ಅಂಥೇಳಿ ಬೇಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರೋಜಾ ಮಾಪಾರಿ. ನಾನು 2021ರಿಂದ 23ರವರೆಗೆ 2.5 ವರ್ಷಗಳ ಕಾಲ ನಾಗರಾಜ್ ಬಿಲಿಪ್ ಅವರ ಜೊತೆಗೆ ಕೆಲಸವನ್ನು ಮಾಡಿದ್ದೇನೆ. ಅವರು ನನಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ, ಅವರ ನಿವೃತ್ತಿ ಜೀವನವು ಸುಖಕರವಾಗಿರಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಶ್ರೀಯುತ ನಾಗರಾಜ್ ಬೇಲಿಪ್ರವರು ಚಿಬ್ಬಲಗಿರಿ ಪ್ರೌಢಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಆಗಮಿಸಿ ಈ ಶಾಲೆಯ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ಅಭಿವೃದ್ಧಿಯ ಸಾರಥ್ಯವನ್ನು ವಹಿಸಿ ಈ ಶಾಲೆಯನ್ನು ಸಮಗ್ರ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಎನ್ನುವುದಕ್ಕೆ ಈ ವರ್ಷ ಸನ್ಮಾನ್ಯ ಶ್ರೀ R.V. ದೇಶಪಾಂಡೆಯವರಿಂದ ಪಡೆದಂತಹ ಪ್ರಶಸ್ತಿಯೇ ಸಾಕ್ಷಿಯಾಗಿದೆ. ನೀವು ನಿವೃತ್ತಿ ಹೊಂದುವಂತಹ ಈ ದಿನ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಸದಾ ಶಾಂತಿಯನ್ನು ನೀಡಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ, ನಾನು ಇಮ್ರಾನ್ ಶೇಖ್, ಸರ್ಕಾರಿ ಉರ್ದು ಪ್ರೌಢಶಾಲೆ ಹಳೆದಂಡಲಿಯ ಗಣಿತ ಶಿಕ್ಷಕ. ಇಂದು ನನ್ನ ಅಣ್ಣ ಹಾಗೂ ನಿಮ್ಮೆಲ್ಲರ ಹೆಮ್ಮೆಯ ಮುಖ್ಯಾಧ್ಯಾಪಕರಾದ ಶ್ರೀ ನಾಗರಾಜ್ ಬಿಲಿಪ್ ಅವರು ತನ್ನ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಈ ಸಮಯದಲ್ಲಿ ನಾನು ನನ್ನ 2 ಅನಿಸಿಕೆಯನ್ನು ಅವರ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ನಾನು ಮತ್ತು ನಾಗರಾಜ್ ಅವರು ದಾಂಡೇಲಿಯಲ್ಲಿ ಬಹಳಷ್ಟು ವರ್ಷ ಪ್ರಭಾರಿ ಮುಖ್ಯಾಧ್ಯಾಪಕರಾಗಿ ಜೊತೆಯಾಗಿ ಕೆಲಸ ಮಾಡಿದ್ದೀವಿ. ಅವರ ಜೊತೆ ನಾನು ಕಳೆದ ಕ್ಷಣಗಳನ್ನು ನಾನು ಯಾವತ್ತೂ ಮರೆಯಲಾರೆ. ಐ ಕಾಲ್ಡ್ ಹಿಮ್ ಬಿಗ್ ಬ್ರದರ್. ಈಸ್ ಎವ್ರಿಥಿಂಗ್ ಫಾರ್ ಮಿ. ಆದರೆ ಇವತ್ತು ಅವರು ತನ್ನ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಮುಂದಿನ ಜೀವನ ಅವರು ಆನಂದವಾಗಿ ಹಾಗೂ ಸುಖವಾಗಿ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದಂಥ ಶ್ರೀ ನಾಗರಾಜ್ ಬಿಲಿಪ್ ಸರ್ ಅವರು ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. ಅವರು ನಮಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರು ಸೆಪ್ಟೆಂಬರ್ 30ರಲ್ಲಿ ವಯೋನಿವೃತ್ತಿಯನ್ನು ಹೊಂದಲಿದ್ದಾರೆ. ಇವರ ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ನಾನು ಹರಿಸುತ್ತೇನೆ.